ಮೈ ಚಾನಲ್ ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ರಾಘುಗೆ ಕಾಲಿಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಅನಿತಾ ಯೂ ಟರ್ನ್ ತಗೋಬಿಡ್ತಾರೆ. ಯಾವುದೇ ಕಾರಣಕ್ಕೂ ಈ ಮದ್ವೆ ಆಗಲ್ಲ ಅಂತ ಹೇಳ್ತಾರೆ. ನಾನು ರಾಘವನ್ನ ಮದ್ವೆ ಆದ್ರೆ ಮಾತ್ರ ಪಲ್ಲವಿ ಮನೆ ಬರ್ಬೇಕು ಅಂತ ಏನೂ ಇಲ್ಲ. ಪಲ್ಲವಿ ಯಾವ ಬೇಕಾದ್ರೂ ನಮ್ಮಣ್ಣನ ಜೊತೆ ಸಂಸಾರ ಶುರು ಮಾಡ್ಕೋಬಹುದು ಅಂತ ಅನಿತಾ ಹೇಳ್ತಿದಂಗೆ ಮಂಜುಳಾ ಹಾಗೂ ಪಲ್ಲವಿಗಂತೂ ತುಂಬಾ ಖುಷಿ ಆಗುತ್ತೆ. ಒಂದ್ ಹೆಣ್ಣಾಗಿ ಅವಳು ಯೋಚನೆ ಮಾಡಿದಾಳೆ. ಅವಳಿಗೂ ಒಂದಿಷ್ಟು ಆಸೆ ಆಕಾಂಕ್ಷೆಗಳು ಅಂತ ಇರುತ್ತೆ ಅಲ್ವಾ, ಅದ್ರಲ್ಲಿ ಏನಿದೆ ತಪ್ಪು ಅಂತ ಮಂಜುಳಾ ಹೇಳ್ತಿದೆ. ಇಲ್ಲಿ ಅಜ್ಜಿ ಸಂಗೀತ ಮನೆಯವ್ರಿಗಂತೂ ತುಂಬಾನೇ ಶಾಕ್ ಆಗುತ್ತೆ. ಒಂದ್ ವೇಳೆ ಅಣ್ಣನ್ ಜೊತೆ ಅನಿತಾದು ಮದ್ವೆ ಆಗಿದ್ರೆ ಆಮೇಲೆ ಅಣ್ಣಂಗೆ ಕಾಲೋಗಿದ್ರೆ ಅವಳೇನು ಬಿಟ್ಟು ಹೋಗ್ತಿದ್ಲಾ? ಇಲ್ಲ ತಾನೆ, ಕೊನೆವರೆಗೂ ಅಣ್ಣನ್ ಜೊತೆನೆ ಇದ್ದು ಅವಳಿಗೆ ಸೇವೆ ಮಾಡ್ತಿದ್ಲು. ಯಾಕೆಂದ್ರೆ ನಮ್ಮ ಅನಿತಾದು ಅಷ್ಟು ದೊಡ್ಡ ಗುಣ. ಮದ್ವೆಗಿಂತ ಮುಂಚೆ ಈ ರೀತಿ ಆಗಿದೆ ಅಂತ ಹೇಳಿದ್ಮೇಲೆ ಅವಳು ಯೋಚನೆ ಮಾಡ್ಬೇಕಾಗಿದೆ ಅಂತ ಪಲ್ಲವಿ ಹೇಳ್ತಿದ್ದಾರೆ. ನಂತೂ ತುಂಬಾ ಖುಷಿ ಆಗುತ್ತೆ. ಅನಿತಾ, ನೀನು ನನ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ನೀನು ಸರಿಯಾಗಿ ಹೇಳಿದ್ಯಾ ಅಂತ ಅನಿತಾ ಹೇಳ್ತಾರೆ. ಆದ್ರೂ ಅನಿತಾ ಅವರೇ, ರಾಘವೇಂದ್ರ ಅವರೇ ಬೇಕು ಅಂತ ಹೇಳಿ ಝಾನ್ಸಿ ಅವ್ರ ಮೇಲೆ ಆಟ ಬಿದ್ದು ನೀವು ಮದ್ವೆ ಆಗೋದಕ್ಕೆ ರೆಡಿ ಆಗಿದ್ರಿ. ಇವಾಗ ನಡು ರಸ್ತೆಯಲ್ಲಿ ರಾಘವನ್ನ ಬಿಟ್ಟು ಹೋಗೋದು ತಪ್ಪಲ್ವಾ ಅಂತ ರಾಮಾಚಾರಿ ಹೇಳ್ತಾರೆ. ಏನ್ ರಾಮಾಚಾರಿ ಅವರೇ, ಯಾವ ತಪ್ಪನ್ ಬಗ್ಗೆ ಮಾತಾಡ್ತಿದ್ದೀರಾ? ನಂಗೆ ಯಾವ ತಪ್ಪು ಏನು ಕಾಣಿಸ್ತಿಲ್ಲ, ಬರೀ ನನ್ ಜೀವನ ಮಾತ್ರ ನನಗೆ ಕಾಣಿಸ್ತಿದೆ ಅಂತ ಅನಿತಾ ಹೇಳ್ತಾರೆ. ಏನಮ್ಮ ಅನಿತಾ, ನಿನ್ಗೋಸ್ಕರ ರಾಘು ಪಾಪ ಅವ್ನ್ ಪ್ರೀತಿ ಮಾಡ್ತಿದ್ದಂತ ಹೆಂಡತಿನೇ ಬಿಟ್ಕೊಟ್ಟ, ನೀನು ಈ ತರ ಮಾಡ್ಬಾರ್ದಾಗಿತ್ತು ಅಂತ ಗಣಪ ಹೇಳ್ತಾರೆ. ಈ ಸ್ಥಿತಿಲಿರೋ ರಾಘವೇಂದ್ರ ಅವ್ರನ್ನ ಮದ್ವೆ ಆಗೋದಕ್ಕೆ ನಂಗೆ ಯಾವ್ದೇ ಕಾರಣಕ್ಕೂ ನನ್ಗೆ ಒಪ್ಪಿಗೆ ಇಲ್ಲ. ಅಮ್ಮ ಅಪ್ಪ, ಈಗಿಂದೀಗ್ಲೇ ಪಲ್ಲವಿನ ಮನೆ ತುಂಬಿಸ್ಕೊಂಡು ಸಂಸಾರನ ಶುರು ಮಾಡಿಸಿ, ನನ್ಗೆ ಯಾವ್ದೇ ತರಹದ ಅಬ್ಜೆಕ್ಷನ್ ಇಲ್ಲ, ಇದೇ ನನ್ನ ಕೊನೆ ಮಾತು ಅಂತ ಅನಿತಾ ಹೇಳ್ತಿದಂಗೆ ಪಲ್ಲವಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಪಲ್ಲು, ಅಂತೂ ಇಂತೂ ನೀನು ನಿನ್ ಗಂಡ ಮನೆಗೆ ವಾಪಸ್ ಹೋಗ್ತೇ ಕಣೆ, ನನ್ಗೆ ಇದಕ್ಕಿಂತ ಇನ್ನೇನ್ ಬೇಕು ಅಂತ ಇಲ್ಲಿ ಮಂಜುಳಾ ಹೇಳ್ತಾರೆ. ಹಾಮ, ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ. ಅಲ್ಲಮ್ಮ ಅನಿತಾ, ಒಂದ್ ಸ್ವಲ್ಪ ನಮ್ ರಾಘು ಬಗ್ಗೆನೂ ಯೋಚನೆ ಮಾಡು. ಗಣಪ ಹೇಳ್ತಿದೆ, ಇಲ್ಲ ಇದೇ ನನ್ ಕೊನೆ ನಿರ್ಧಾರ, ಯಾರು ಏನೋ ಮಾತಾಡ್ಬೇಡಿ ಅಂತ ಅನಿತಾ ಹೇಳ್ತಾರೆ. ನೀನೇನೆ ಹೇಳೋದು, ನನ್ ಕೊನೆ ಮಾತನ್ನ ನಾನ್ ಹೇಳ್ತೀನಿ, ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಅಂತ ಉಸಿರುಳಿ ಸಂಬಂಧ ನನ್ಗೂ ಬೇಡ ಅಂತ ಹೇಳಿ ಇಲ್ಲಿ ರಾಘು ಕೋಪ ಮಾಡ್ಕೊಂಡು ಎದ್ ನಿಂತ್ಕೋತಿದ್ರೆ ಮನೆಯವರೆಲ್ಲ ಶಾಕ್ ಆಗ್ತಾರೆ. ರಾಘು ನಿಂತಿರ ನೋಡಿ ಇಲ್ಲಿ ಅಜ್ಜಿ ಸಂಗೀತ ಆಗಂತೂ ತುಂಬಾ ಖುಷಿ ಆಗುತ್ತೆ. ರಾಘು, ನಿಂಗೇನು ಆಗಿಲ್ಲ ಅಲ್ವಪ್ಪ ಅಂತ ಇಲ್ಲಿ ಅಜ್ಜಿ ಕಣ್ಣೀರಾಗ್ತಿದ್ರೆ, ಅಜ್ಜಿ ನೀವು ಕಣ್ಣೀರಾಗ್ಬೇಡಿ, ನನ್ಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ರಾಘು ಹೇಳ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಆಡಿದ್ದು ನಾಟಕನ ಅಂತ ಅನಿತಾ ಹೇಳ್ತಿದ್ರೆ, ಹೌದು ನಾಟಕನೇ, ಕೊಟ್ ಮಾತಿಗೆ ನಿಂತ್ಕೋಬೇಕು ಅಂತ ಹೇಳಿ ನಾನು ಈ ಮದ್ವೆ ಆಗೋದಕ್ಕೆ ಒಪ್ಕೊಂಡೆ ಅಂತ ರಾಘು ಹೇಳ್ತಿರ್ತಾರೆ. ಅನಿತಾಗಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಟೆನ್ಷನ್ ಆಗ್ತಿರ್ತಾರೆ. ಅದು ರಾಘವೇಂದ್ರ ಅವರೇ ಅಂತ ಇಲ್ಲಿ ಅನಿತಾ ಹೇಳಕ್ ಬರ್ತಾರೆ. ಸಾಕು, ಬಾಯ್ ಮುಚ್ಕೊಂಡು ನಿಂತ್ಕೊಳ್ರಿ ಅಂತ ಹೇಳಿ ಇಲ್ಲಿ ರಾಘು ಕೂಗಾಡ್ತಾರೆ. ಆ ಕಡೆ ಝಾನ್ಸಿ ಹಾಗೂ ಚಾರು ಮಾತಾಡ್ತಿರ್ತಾರೆ. ಅಲ್ಲ ಚಾರು, ನಾನು ಅವಾಗಿಂದ ನೋಡ್ತಿದ್ದೀನಿ, ಬೆಳಗ್ಗೆಯಿಂದ ಯಾಕೋ ಟೆನ್ಷನ್ ಇದ್ಯಾ, ಏನಾದ್ರೂ ನನ್ನಿಂದ ಮುಚ್ಚಿಡ್ತಿದ್ಯಾ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ಅಶೋ ಝಾನ್ಸಿ, ನಾನು ನಿನ್ನಿಂದ ಮುಚ್ಚಿಡೋದು ಏನಿದೆ, ಏನು ಇಲ್ವಲ್ಲ ಅಂತ ಚಾರು ಹೇಳ್ತಿದ್ದಾರೆ. ಚಾರು, ನೀನೇನೋ ಮುಚ್ಚಿಡ್ತಿದ್ಯಾ, ಪ್ಲೀಸ್ ನನ್ ಮೇಲೆ ಪ್ರಾಮಿಸ್ ಮಾಡಿ ಹೇಳು, ನಿಜ ಹೇಳು ಅಂತ ಇಲ್ಲಿ ಝಾನ್ಸಿ ಹೇಳ್ತಿದಂಗೆ ಚಾರುಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಈ ತರ ರಾಘುಗೆ ಆಕ್ಸಿಡೆಂಟ್ ಆಗಿದ್ದು, ವೀಲ್ ಚೇರ್ ಆಗಿದ್ದು ಪ್ರತಿಯೊಂದು ಹೇಳ್ತಾರೆ. ಆಗ ಝಾನ್ಸಿಗಂತೂ ತುಂಬಾನೇ ದುಃಖ ಆಗುತ್ತೆ, ಕಣ್ಣೀರಾಗ್ತಿರ್ತಾರೆ. ಚಾರು, ರಾಘುನ ನೋಡ್ಬೇಕು, ಬಾ ಹೋಗೋಣ ಅಂತ ಝಾನ್ಸಿ ಹೇಳ್ತಾರೆ. ಅಲ್ಲ ಝಾನ್ಸಿ, ಅಲ್ಲಿ ಹೋಗಿ ಏನ್ ಪ್ರಯೋಜನ, ರಾಘವೇಂದ್ರ ಅವರು ವೀಲ್ ಚೇರ್ ಅಲ್ಲಿ ಇದ್ರು ಅನಿತಾ ಜೊತೆ ಮದ್ವೆ ಆಗ್ತಿದ್ದಾರೆ ಅಂತ ಇಲ್ಲಿ ಚಾರು ಹೇಳ್ತಿದ್ದಾಗೆ ಝಾನ್ಸಿ ಬೇಜಾರಾಗ್ತಾರೆ. ಮುರಾರಿ ಹೇಳ್ತಾರೆ, ನೋಡೋ ರಾಮಾಚಾರಿ, ಇದೇ ಸರಿಯಾಗಿರೋ ಟೈಮು, ನೀನ್ ಯಾಕೆ ಚಾರು ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಇಲ್ಲಿ ನಡೀತಿರೋದೆಲ್ಲ ಝಾನ್ಸಿ ಅವ್ರಿಗೆ ತೋರಿಸಬಾರ್ದು, ಝಾನ್ಸಿ ಅವ್ರಿಗೆ ಗೊತ್ತಾಗ್ಲಿ ರಾಘವೇಂದ್ರ ಅವ್ರ ಮನ್ಸಲ್ಲೂ ಝಾನ್ಸಿನೇ ಇರೋದು ಅಂತ ಮುರಾರಿ ಹೇಳ್ತಾರೆ. ಹೌದು ಮುರಾರಿ, ನೀನ್ ಹೇಳ್ತಿರೋದು ಸರಿಯಾಗಿದೆ, ಇರು ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ರಾಮಾಚಾರ ಮಾಡ್ತಾರೆ. ಆ ಕಡೆ ಚಾರುಗೆ ಹೋಗ್ಬೇಕು, ನಾನು ಹೋಗ್ಬೇಕು ಅಂತ ಹೇಳಿ ಕೇಳ್ಕೊತಾ ಇರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಕಾಲ್ ಬರುತ್ತೆ. ಝಾನ್ಸಿ, ಒಂದ್ ನಿಮಿಷ ಇರು, ರಾಮಾಚಾರಿ ಅವರೇ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿ ವಿಡಿಯೋ ಕಾಲ್ ನ ರಿಸೀವ್ ಮಾಡ್ತಾರೆ. ಬಾರಿ ಝಾನ್ಸಿ, ಇಲ್ಲೋಡು ವಿಡಿಯೋ ಕಾಲ್ ಮಾಡಿದ್ದಾರೆ ಅಂತ ಚಾರು ಝಾನ್ಸಿಗೆ ಫೋನ್ ಕೊಡ್ತಾರೆ. ಇಲ್ಲಿ ಝಾನ್ಸಿ ಅಲ್ಲಿ ನಡೆಯೋದೆಲ್ಲ ವಿಡಿಯೋ ಕಾಲ್ ಮುಖಾಂತರ ನೋಡ್ತಾ ಇರ್ತಾರೆ. ಸಂಗೀತ ಹೇಳ್ತಾರೆ, ಅಣ್ಣ ಇವಾಗ್ಲಾದ್ರೂ ಗೊತ್ತಾಯ್ತಾ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಪಾಪ ಝಾನ್ಸಿ ಅದ್ಗೆ ಎಷ್ಟು ಒಳ್ಳೆಯವರು, ನಿನ್ಗೋಸ್ಕರ ಎಲ್ಲಾನು ತ್ಯಾಗ ಮಾಡಿ ಅಷ್ಟು ಶ್ರೀಮಂತಿಗೆನೆಲ್ಲ ಬಿಟ್ಟು ನಿನ್ಗೋಸ್ಕರ ಬಂದಿದ್ರು, ಅವ್ರೇನೆ ನೀನ್ ದೂರ ಮಾಡ್ಕೊಬಿಟ್ಟಲ್ಲ ಅಂತ ಸಂಗೀತ ಹೇಳ್ತಿದ್ದಾರೆ. ಹೌದು ಸಂಗೀತ, ನೀನ್ ಹೇಳ್ತಿರೋದು ನಿಜಾನೇ, ನಾನು ನಮ್ಮನೆಯವ್ರಿಗೆ ಕೊಟ್ಟ ಮಾತಿಗೋಸ್ಕರ ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡೆ, ಆದ್ರೆ ನನ್ಗೆ ಕಾಲ್ ಮೇಲೆ ನಿಲ್ಲೋಕೆ ಶಕ್ತಿನೇ ಇಲ್ಲ ಅಂತ ಹೇಳಿ ನನ್ನ ಮದ್ವೆ ಆಗಲ್ಲ ಅಂತ ಹೇಳಿದೆ ಅಂತ ಹೇಳಿ ರಾಘು ಕೂಗಾಡ್ತಿರ್ತಾರೆ. ಅಶೋಣ, ಇದ್ರಲ್ಲಿ ಅನಿತಾ ಅವ್ರದ್ದು ಏನ್ ತಪ್ಪಿದೆ, ಪಾಪ ಅವರು ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡಿದ್ರು ಅಂತ ಇಲ್ಲಿ ಪಲ್ಲವಿ ಹೇಳಕ್ ಬರ್ತಾರೆ. ಪಲ್ಲವಿ ಬಾಯ್ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನನ್ ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ರಾಘು ಪಲ್ಲವಿ ಮೇಲೆ ಕೂಗಾಡ್ತಿದ್ರೆ ಪಲ್ಲವಿಗಂತೂ ತುಂಬಾ ಭಯ ಶುರು ಆಗುತ್ತೆ. ನಿನ್ನಂತವಳಿಗೋಸ್ಕರನ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಝಾನ್ಸಿ ಮೇಡಮ್ ನ ಬಿಟ್ಕೊಟ್ಟೆ, ಅವರು ದೇವತೆ ಕಣೆ, ನೀನೊಬ್ಳು ರಾಕ್ಷಸಿ ಅಂತ ಇಲ್ಲಿ ರಾಘು ಹೇಳ್ತಿದ್ರೆ. ಅದನ್ ಕೇಳಿ ಆ ಕಡೆ ಝಾನ್ಸಿಗಂತೂ ತುಂಬಾನೇ ಖುಷಿ ಆಗುತ್ತೆ, ಹಾಗೆ ಖುಷಿಯಿಂದ ಕಣ್ಣೀರಾಗ್ತಿರ್ತಾರೆ. ಆ ಕಡೆ ಅನಿತಾಗಂತೂ ತುಂಬಾನೇ ಕೋಪ ಬರ್ತಿರುತ್ತೆ. ರಾಘವೇಂದ್ರ ಅವರು ತಪ್ಪು ಮಾಡ್ದೆ ಅನ್ನೋ ತರ ಮಾತಾಡ್ತಿದ್ರಲ್ಲ, ಹುಡುಗಿಯಾಗಿದ್ರು ನನ್ ಪ್ಲೇಸ್ ಅಲ್ಲಿ ಇದ್ದಿದ್ರು ಅದೇ ಮಾಡ್ತಿದೆ, ಇವಾಗ ಏನು ಹೇಗಿದ್ರು ನಿಮ್ಗೆ ಕಾಲು ಚೆನ್ನಾಗಿದೆಯಲ್ವಾ, ಇವಾಗ ಮದ್ವೆ ಆಗೋಣ ಪಲ್ಲವಿ, ನಿನ್ ಜೊತೆ ಸಂಸಾರ ಮಾಡೋದಕ್ಕೆ ನಾನು ಬಿಡ್ತೀನಿ ಅಂತ ಇಲ್ಲಿ ಅನಿತಾ ಹೇಳ್ತಾರೆ. ನೀನ್ ಬಿಟ್ರೆ ಎಷ್ಟು, ಬಿಡ್ಲಿಲ್ಲ ಅಂದ್ರೆ ಎಷ್ಟು, ಪಲ್ಲವಿ ಜೀವನ ಅವ್ಳು ನೋಡ್ಕೋತಾಳೆ, ಎಲ್ಲರೂ ಅವ್ರ ಜೀವನ ನೋಡ್ಕೋಬೇಕಾದ್ರೆ ನಾನ್ ಯಾಕೆ ನನ್ ಜೀವನ ನೋಡ್ಕೋಬಾರ್ದು ಅಂತ ರಾಘು ಹೇಳ್ತಾರೆ. ಏನಪ್ಪ ರಾಘು, ನಿನ್ ತಂಗಿ ಜೀವನ ಹಾಳಾಗ್ತಿದೆ, ನೀನು ಇಂತ ಮಾತಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ರೆ ರಾಘುಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅಲ್ಲ ದೊಡಮ್ಮ, ನಿಮ್ಮನ್ನ ನನ್ನ ತಾಯಿಗಿಂತ ಹೆಚ್ಚಾಗಿ ನಿಮ್ಮನ್ನ ನೋಡ್ತಾ ಇದ್ದೆ, ನೀವು ನನ್ಗೆ ದ್ರೋಹ ಮಾಡ್ಬಿಟ್ರಲ್ಲ, ನಿಮ್ ಮಾತಿಗೆ ಕಟ್ಬಿಟ್ಟು ನಾನು ನನ್ ಪ್ರೀತಿ ಮಾಡ್ತಿದ್ದಂತ ಝಾನ್ಸಿ ಮೇಡಮ್ ಬಿಟ್ಕೊಟ್ಟೆ, ಆದ್ರೆ ಇವಾಗ ಏನಂತ ಮಾತಾಡಿದ್ರಿ ಅನಿತಾ ಜೊತೆ, ಯಾವ್ದೇ ಹೆಣ್ಣಾಗಿದ್ರು ಈ ತರ ಕಾಲು ಇದರೋ ಗಂಡನ ಯಾರ್ ಮದ್ವೆ ಆಗ್ತಿದ್ರು ಅಂತ ಹೇಳಿದ್ರಿ ಅಲ್ವಾ, ನೀವು
ಅನಿತನ್ ಪರವಾಗಿ ಮಾತಾಡ್ಬಿಟ್ರಲ್ಲ ನಂಗೆ ಅದೇ ನಂಬಕ್ಕಾಗ್ತಿಲ್ಲ ಅಂತ ಇಲ್ಲಿ ರಾಘು ತುಂಬಾ ಬೇಜಾರ್ ಮಾಡ್ಕೊತಿರ್ತಾರೆ. ಅದೇ ಕಣಪ್ಪ ರಾಘು, ನಾನು ನಿಂಗೆ ಹೇಳಕ್ ಕೊಟ್ಟಿರೋದು ನಿನ್ ಜೀವನದ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ, ಅವ್ರವ್ರ ಜೀವನದ ಬಗ್ಗೆ ಅವ್ರವ್ರು ತಲೆ ಕೆಡ್ಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನೀನು ನಿನ್ ಜೀವನದ ಬಗ್ಗೆ ಯೋಚನೆ ಮಾಡು ಅಷ್ಟೇ ಸಾಕು, ಬೇರೆದನ್ನೆಲ್ಲ ಬಿಟ್ಬಿಡು ಅಂತ ಗಣಪ ಹೇಳ್ತಾರೆ. ಹೌದು ಗಣಪ, ಇವತ್ತೇ ಕಣೋ ನೀನು ನನ್ ಮಗನಾಗಿ ಒಳ್ಳೆ ಮಾತಾಡಿದ್ದು. ನೋಡು ರಾಘು, ನಿನ್ಗೆ ಯಾರ್ ಸರಿ ಅನ್ಸ್ತಾರೆ ಅವ್ರ ಜೊತೆ ನಿನ್ ಮದ್ವೆ ಆಗು, ಪಲ್ಲವಿ ಜೀವನ ಸರಿ ಹೋಗ್ಬೇಕು ಅಂತ ಹೇಳಿ ನಿನ್ ಮುತ್ತಿನಂತ ಜೀವನನ ಹಾಳು ಮಾಡ್ಕೋಬೇಡ ಅಂತ ಅಜ್ಜಿ ಹೇಳ್ತಾರೆ. ಏನ್ ದೊಡ್ಡಪ್ಪ ನೀವು ಈ ತರ ಮಾತಾಡ್ತಿದ್ದೀರಾ ಅಂತ ಪಲ್ಲವಿ ಪ್ರಶ್ನೆ ಮಾಡ್ತಾರೆ. ಹೌದು ಪಲ್ಲವಿ, ನಾನೇ ಮಾತಾಡ್ತಿರೋದು. ನೀನು ಅನಿತಾ ಜೊತೆ ಈ ತರ ಎಲ್ಲ ಮಾತಾಡ್ತೀಯ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ನನ್ನು ಲಲಿತನು ಮತ್ತೆ ಅಮ್ಮನು ಮನೆ ಬಿಟ್ಟು ಓಡಿಸ್ಬೇಕು ಅಂತ ಆ ಅನಿತಾ ಅವತ್ತು ಹೇಳ್ದಾಗ್ಲೆ ನೀನು ನಮ್ಮನೆ ಒಳಗಿದ್ರೆ ಅವಳಿಗೆ ಸರಿಯಾಗಿ ಕಪಾಲಕ್ ಬಾರಿಸಿ ಅವ್ರು ಹಿರಿಯರು ಯಾಕೆ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹೇಳ್ತಿದ್ದೆ. ಅದನ್ ಬಿಟ್ಟು ಅವ್ಳ ತಾಳಕ್ಕೆ ತಕ್ಕನಾಗಿ ನೀನು ಕುಣಿತಾ ಇರ್ಲಿಲ್ಲ ಅಂತ ಇಲ್ಲಿ ಗಣಪ ಹೇಳ್ತಿದಂಗೆ ಪಲ್ಲವಿಗಂತೂ ತುಂಬಾನೇ ಶಾಕ್ ಆಗುತ್ತೆ. ಅಂದ್ರೆ ದೊಡ್ಡಪ್ಪ ಅವತ್ತು ನೀವು ಅಂತ ಇಲ್ಲಿ ಪಲ್ಲವಿ ಹೇಳಕ್ ಬರ್ತಾರೆ. ಹೌದಮ್ಮ ಪಲ್ಲವಿ, ಅವತ್ತು ಅನಿತಾ ನಿಂಗೆ ಹೇಳ್ತಿದ್ಲಲ್ಲ ನಿಮ್ಮನೇಲಿ 3 ಜನ ವೇಸ್ಟ್ ಬಾಡಿಗಳಿದ್ದಾರೆ, ಅವ್ರು ನಾವು ದೋಡ್ಸು ಅಂತ, ಅದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಅಂತ ಈ ಗಣಪ ಹೇಳ್ತಾರೆ. ಆಗ ಅನಿತಾ ಹಾಗೂ ಪಲ್ಲವಿಗಂತೂ ಶಾಕ್ ಆಗುತ್ತೆ. ಅಲ್ಲ ಅನಿತಾ ಅವ್ರೆ, ಗೊತ್ತಿತ್ತೋ ಗೊತ್ತಿಲ್ದಿರೋ ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ ಅಂತ ರಾಘು ಹೇಳ್ತಿದೆ. ಅನಿತಾ ಕೋಪ ಮಾಡ್ಕೊಂಡಿರ್ತಾರೆ. ನಿಮ್ಮನೇಲೂ ನಿಮ್ ತಂದೆ ತಾಯಿಗೆ ವಯಸ್ಸಾಗಿದೆ ಅಲ್ವಾ, ನಾನು ನಿಮ್ಮನ್ನ ಮದ್ವೆ ಆಗಿ ಬಂದ್ಬಿಟ್ಟು ಅವ್ರಿಗೆ ವಯಸ್ಸಾಗಿದೆ, ಅವ್ರು ವೇಸ್ಟ್ ಮಾಡಿ ಅವ್ರನ್ನ ಮನೆ ಬಿಟ್ಟು ಆಚೆ ಕಳ್ಸಿ ಅಂದ್ರೆ ನೀವು ಕಳ್ಸ್ಬಿಡ್ತೀರಾ ಅಂತ ರಾಘು ಕೇಳ್ತಿರ್ತಾರೆ. ಅನಿತಾ ಅಂತೂ ತುಂಬಾ ಕೋಪ ಮಾಡ್ಕೊಂಡು ಇಲ್ಲ ನಾನೇನು ಕಳ್ಸಿ, ಅವ್ರು ನಮ್ಮ ಅಪ್ಪ ಅಮ್ಮ ನನ್ ಜೊತೆನೆ ಇರ್ತಾರೆ ಅಂತ ಇಲ್ಲಿ ಅನಿತಾ ಹೇಳ್ತಾರೆ. ಹಾಗೆ ಅಲ್ವಾ, ನನ್ ದೊಡ್ಡಪ್ಪ ಮತ್ತೆ ನನ್ ದೊಡ್ಡಪ್ಪ ದೊಡ್ಡಮ್ಮನ ಬರೀ ದೊಡ್ಡಪ್ಪ ದೊಡ್ಡಮ್ಮ ಅಂತ ನಾನ್ ಅನ್ಕೊಂಡಿಲ್ಲ, ಅವ್ರು ನನ್ ಸ್ವಂತ ಅಪ್ಪ ಅಮ್ಮ ಅಂತ ಅನ್ಕೊಂಡಿದೀನಿ. ಅಂತದ್ರಲ್ಲಿ ನೀವ್ ಹೇಗ್ರಿ ಅವ್ರನ್ನ ಮನೆ ಬಿಟ್ಟು ಆಚೆ ಹಾಕು ಅಂತ ಹೇಳ್ತೀರಾ, ಆ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದು ಅಂತ ಹೇಳಿ ಇಲ್ಲಿ ರಾಘು ಕೂಗಾಡ್ತಿರ್ತಾರೆ. ಇದನ್ನೆಲ್ಲ ಚಾಲ್ಸಿ ಕೇಳಿಸ್ಕೊಂಡು ತುಂಬಾನೇ ಖುಷಿಯಿಂದ ಕಣ್ಣೀರಾಗ್ತಿರ್ತಾರೆ. ಹಾಗೆ ಆ ಕಡೆ ಪಲ್ಲವಿ ಪ್ರಶ್ನೆ ಮಾಡ್ತಿರ್ತಾರೆ. ಹಾಗಾದ್ರೆ ಅಣ್ಣ ಈ ತರ ಡ್ರಾಮಾ ಮಾಡೋದಕ್ಕೆ ನೀವೇ ಅಲ್ವಾ ಕಾರಣ ದೊಡ್ಡಪ್ಪ ಅಂತ ಪಲ್ಲವಿ ಹೇಳ್ತಿದ್ರೆ. ಹೌದಮ್ಮ ಪಲ್ಲವಿ, ನಾನೇ ಕಾರಣ. ನನಗೆ ನೀನ್ ಮಾತ್ರ ಮಗಳಲ್ಲ, ರಾಘುನು ನನ್ಗೆ ಮಗನೇ. ಅದಕ್ಕೋಸ್ಕರ ನಾವು ಒಂದು ಪ್ಲಾನ್ ಮಾಡಿದ್ವಿ ಅಂತ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಈ ಫ್ಲಾಶ್ ಬ್ಯಾಕ್ ಅಲ್ಲಿ ಏನ್ ತೋರಿಸ್ತಾರೆ ಅಂತ ಹೇಳಿದ್ರೆ, ರಾಘು ಹಾಸ್ಪಿಟಲ್ ಅಲ್ಲಿ ಅನಿತಾಗೆ ಕಾಲ್ ಮಾಡಿರ್ತಾರೆ. ಏನೇ ಆದ್ರೂ ಸರಿ, ನಾನು ಇನ್ನಿನ ಸ್ವಲ್ಪ ಕ್ಷಣದಲ್ಲಿ ಆಸ್ಪತ್ರೆ ಬಿಟ್ಟು ಬರ್ತಾ ಇದ್ದೀನಿ, ನಾನು ತಾಳಿ ಕಟ್ತೀನಿ ಅಂತ ಹೇಳಿ ರಾಘು ಅವರು ಕಾಲ್ ಮಾಡಿ ಕಟ್ ಮಾಡಿರ್ತಾರೆ. ಆಗ ಗಣಪ ಅವರು ರಾಘುಗೆ ಎಲ್ಲಾ ವಿಷಯ ಹೇಳ್ತಾರೆ. ಅಂದ್ರೆ ಈ ತರ ಅನಿತಾ ಹಾಗೂ ಪಲ್ಲವಿ ಸೇರ್ಕೊಂಡು ಲಲಿತಾ ಹಾಗೂ ಅಜ್ಜಿ ಎಲ್ಲಾನು ಮನೆ ಬಿಟ್ಟು ಆಚೆ ಆಗ್ಬೇಕು ಅಂತ ಹೇಳಿರೋ ಮಾತನ್ನ ಇಲ್ಲಿ ಗಣಪ ಅವರು ರಾಘು ಹೇಳ್ತಾರೆ. ರಾಘು ಅಂತೂ ಶಾಕ್ ಆಗ್ತಾರೆ. ಏನ್ ದೊಡ್ಡಪ್ಪ ಈ ತರ ಹೇಳ್ತಿದ್ದೀರಾ, ಅನಿತಾ ಈ ತರ ಎಲ್ಲ ಹೇಳಿದ್ಲ ಅಂತ ರಾಘು ಹೇಳ್ತಾರೆ. ಹೌದಪ್ಪ ರಾಘು, ಅದಕ್ಕೆ ನಾನು ಹೇಳ್ತಿರೋದು ಈ ಮದ್ವೆ ಬೇಡ, ಅವಳು ಮದ್ವೆಗಿಂತ ಮುಂಚೆನೆ ಮನೆ ಮುರಿಯೋ ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ನನ್ಗೆ ಯಾಕೋ ಅವಳು ನಮ್ಮನೆಗೆ ತಕ್ಕನಾದ ಸೊಸೆ ಅಲ್ಲ, ಹಾಗೆ ನಿಂಗೆ ಒಳ್ಳೆ ಹೆಂಡತಿ ಆಗಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ನಿನ್ಗೆ ಏನಿರೋ ಚಾನ್ಸಿನೇ ಒಳ್ಳೆ ಜೋಡಿ ಅಂತ ಇಲ್ಲಿ ಗಣಪ ಹೇಳಿರ್ತಾರೆ. ಆದ್ರೂ ದೊಡ್ಡಪ್ಪ ಇದನ್ನೆಲ್ಲ ನನ್ ಕೈಲಿ ನಂಬಕ್ಕಾಗ್ತಿಲ್ಲ ಅಂತ ರಾಘು ಹೇಳ್ತಿರ್ತಾರೆ. ಅದೇನೇ ಆಗ್ಲಿ, ನಾನು ಪಲ್ಲವಿಗೆ ಮಾತ್ ಕೊಟ್ಟಿದ್ದೀನಿ, ಆ ಮಾತ್ ಪ್ರಕಾರ ನಾನು ಮದ್ವೆ ಆಗೇ ಆಗ್ತೀನಿ ಅಂತ ಇಲ್ಲಿ ರಾಘು ಹೇಳ್ತಾರೆ. ಲೋ ರಾಘು, ಇಷ್ಟೆಲ್ಲ ನಿಮ್ ದೊಡ್ಡಪ್ಪನೇ ಹೇಳ್ತಿದ್ದಾರೆ ಅಂದ್ರೆ ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ವಲ್ಲ. ಸರಿ ಆಯ್ತು, ಈಗ ಒಂದ್ ಕೆಲಸ ಮಾಡೋಣ, ಹೇಗಿದ್ರು ನಿಂಗೆ ಆಕ್ಸಿಡೆಂಟ್ ಆಗಿದೆಯಲ್ವಾ, ನಿಂಗೆ ಕಾಲು ಹೊಟ್ಟೋಗಿದೆ ಅಂತ ಹೇಳಿ ಇವತ್ತು ಸಣ್ಣ ಡ್ರಾಮಾ ಮಾಡೋಣ, ಆಟೋಮೆಟಿಕ್ ಆಗಿ ಅನಿತಾ ನಿಜವಾದ ಬಣ್ಣ ಗೊತ್ತಾಗುತ್ತೆ ಅಂತ ತರುಣ ಹೇಳ್ತಾರೆ. ಸರಿ ತರುಣ, ನೀನ್ ಹೇಳ್ದಂಗೆ ಮಾಡೋಣ, ನನ್ಗೆ ಕಾಲು ಹೋಗಿದ್ರು ಅನಿತಾ ಅವರು ನನ್ನ ಮದ್ವೆ ಆಗೇ ಆಗ್ತಾರೆ ಅಂತ ಇಲ್ಲಿ ರಾಘು ಹೇಳ್ತಾರೆ. ಈ ಫ್ಲಾಶ್ ಬ್ಯಾಕ್ ನ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಅನಿತಾ ಹಾಗೂ ರಾಘು ಮದ್ವೆ ಮುರ್ದ್ಬಿಡುತ್ತೆ. ಆ ಕಡೆ ಝಾನ್ಸಿಗೂ ರಾಘು ತನ್ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದ, ಮದ್ವೆ ಆಗಲ್ಲ ಅಂತ ಹೇಳಿರೋ ಮಾತು ಕೇಳಿಸ್ಕೊಂಡು ಝಾನ್ಸಿಗೆ ಖುಷಿ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ತೀರಾ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ